ನಮಸ್ತೆ ಫ್ರೆಂಡ್ಸ್, ನಮಸ್ತೆ ಸ್ನೇಹಿತರೆ. ಹಿಂದಿನ ವಿಡಿಯೋಗಳಲ್ಲಿ ಅಕಾಡೆಮಿಕ್ ವಿಡಿಯೋಸ್ ಮಾತ್ರ ಹಾಕ್ತಿದ್ದೆ. ಬಟ್ ಈಗ ನನಗೆ ಬಂದಿರೋ ಹಾಗೆ ಮೋಸ್ಟ್ ಆಫ್ ದ ಪೀಪಲ್ ಕೇಳಿರೋ ಹಾಗೆ ಕಾಂಪಿಟೇಟಿವ್ ರಿಲೇಟೆಡ್ ಇದ್ದರೆ ಏನಾದರೂ ಹಾಕಿ ಅಂತ. ಸೊ ಒನ್ ಆಫ್ ದ ಇಂಪಾರ್ಟೆಂಟ್ ಕೇಸ್ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಇಟ್ಸ್ ಲೈಕ್ ಅ ಫೇಮಸ್ ಕೇಸ್ ಅಂತಲೂ ಆದರೂ ಹೇಳ್ಬೋದು. ಆಮೇಲೆ ಇದು ಮೋಸ್ಟ್ ಆಫ್ ದ ಕಾಂಪಿಟೇಟಿವಲ್ಲಿ ಕೂಡ ಕೇಳಿರೋದು ಕೂಡ ಇಟ್ಸ್ ಅ ಇಂಪಾರ್ಟೆಂಟ್ ಕೇಸ್. ಇಟ್ಸ್ ಅ ಇಂಪಾರ್ಟೆಂಟ್ ಕೇಸ್ ಇನ್ ಇಂಡಿಯಾ ಅಂತನಾದರೂ ಹೇಳ್ಬೋದು. ಭಾರತದಲ್ಲಿ ಇದು ಪ್ರಮುಖ ಕೇಸ್ ಅಂತ ಹೇಳ್ಬೋದು. ಇದು ಎಲ್ಲರಿಗೂ ಗೊತ್ತಿರುತ್ತೆ. ಕಾನೂನು ವಿದ್ಯಾರ್ಥಿಗಳಿಗೆ ಇದು ತುಂಬ ಫಸ್ಟ್ ಬೇಸಿಕ್ ಗೊತ್ತಿರೋದೇ ಈ ಕೇಸ್ ಬಗ್ಗೆ ಅಂತಲೇ ಹೇಳ್ಬೋದು. ಯಾವ ಕೇಸು ಅಂತಂದರೆ ಕೇಶವಾನಂದ್ ಭಾರತಿ ಕೇಸ್. ಈ ಕೇಶವಾನಂದ್ ಭಾರತಿ ಕೇಸ್ನ ನಾವು ಡೀಟೇಲಾಗಿ ನೋಡ್ತಾ ಹೋಗೋಣ. ಇದು ಅತ್ಯಂತ ಇಂಪಾರ್ಟೆಂಟ್ ವಿಷಯ ಅಂತಲೇ ಹೇಳ್ಬೋದು. ಇಂಪಾರ್ಟೆಂಟ್ ಅನ್ನೋದಕ್ಕಿಂತನೂ ಒಂದು ವ್ಯಕ್ತಿಗೆ ಕಾಮನ್ ಆಗಿ ನಮ್ಮ ಭಾರತದಲ್ಲಿ ಗೊತ್ತಿರಬೇಕಾದಂಥ ವಿಷಯನೇ ಅಂತ ಹೇಳ್ಬೋದು. ಈ ಕೇಸ್ ಏನಾಗಿದೆ ಅಂದರೆ 68 ಡೇಸ್ ರನ್ ಆಯಿತು. ಅಂದರೆ 68 ದಿನಗಳ ಕಾಲ ಈ ಕೇಸು ನಡೀತು. 68 ಡೇಸ್ ಇಟ್ ಟುಕ್. ದೆನ್ 70+ ಕಂಟ್ರೀಸ್ ಕಾನ್ಸ್ಟಿಟ್ಯೂಷನ್ ರೆಫರ್ ಟು ಸ್ಟಡಿ ದಿಸ್ ಕೇಸ್. 70+ ಕಂಟ್ರೀಸ್ ಅಂದರೆ 70ಕ್ಕಿಂತ ಹೆಚ್ಚು ದೇಶಗಳ ಸಂವಿಧಾನವನ್ನು ರೆಫರ್ ಮಾಡಲಿಕ್ಕೆ, ಈ ಕೇಸ್ ಬಗ್ಗೆ ತಿಳ್ಕೊಳ್ಳಿಕ್ಕೆ 70 ದೇಶಗಳ ಸಂವಿಧಾನವನ್ನು ಕಂಪೇರ್ ಮಾಡಲಾಯಿತು. ಇನ್ನು 703 ಪೇಜಸ್ ಲಾಂಗ್ ಜಡ್ಜ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಏನು ಅಂತಂದರೆ ಈ ಜಡ್ಜ್ಮೆಂಟು 703 ಪುಟಗಳನ್ನು ಜಡ್ಜ್ಮೆಂಟ್ನ ಹೊಂದಿದೆ. ದೆನ್ ಈ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳನ ನೋಡೋಣ. ಅಂದರೆ ಇದು ಯಾರ್ಯಾರ ಮಧ್ಯ ಇತ್ತು ಅಂದರೆ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ. ಈ ಕೇಸ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಕೇಸ್ನ ಬ್ಯಾಕ್ಗ್ರೌಂಡನ್ನು ನೋಡೋಣ, ಅಂದರೆ ಅದರ ಹಿನ್ನೆಲೆಯನ್ನು ನೋಡೋಣ. ಹಿನ್ನೆಲೆ ಬಂದುಬಿಟ್ಟು ಲೆಟ್ ಸ್ಟಡಿ ದ ಬ್ಯಾಕ್ಗ್ರೌಂಡ್ ಆಫ್ ದ ಕೇಸ್. ಐ ಕ್ಯಾನ್ ಸೇ ಬ್ಯಾಕ್ಗ್ರೌಂಡ್ ಅಂತ ಏನು ಹೇಳಿದರೆ ಅಂದರೆ ರಿಸೋರ್ಸಸ್ ಆ್ಯಂಡ್ ಮೀನ್ಸ್ ಆಫ್ ಪ್ರೊಡಕ್ಷನ್ ಓನ್ಲಿ ಟು ಸರ್ಟನ್ ಪೀಪಲ್ ಆ್ಯಂಡ್ ಇಟ್ ಲೀಡ್ಸ್ ಟು ಅ ಕಾನ್ಸಂಟ್ರೇಷನ್ ಆಫ್ ವೆಲ್ತ್ ಆ್ಯಂಡ್ ಇನ್ಇಕ್ವಾಲಿಟಿ. ಏನು ಅಂತಂದರೆ ಈ ರಿಸೋರ್ಸಸ್ ಅಂದರೆ ಮೀನ್ಸ್ ಆಫ್ ಪ್ರೊಡಕ್ಷನ್ ಕೆಲವೊಂದು ಪೀಪಲಿಗೆ ಮಾತ್ರ ಇತ್ತು ಆಫ್ಟರ್ ದ ಇಂಡಿಪೆಂಡೆನ್ಸ್. ಅಂದರೆ ಸ್ವತಂತ್ರದ ನಂತರ ಕೆಲವೊಂದು ವ್ಯಕ್ತಿಗಳಿಗೆ ಮಾತ್ರ ಇದ್ದಿತ್ತು ಅಂತ ಹೇಳಲಾಗಿತ್ತು. ಆಮೇಲೆ ಇದರಿಂದ ಏನಾಗಿತ್ತು ಅಂತಂದರೆ ಸಂಪತ್ತಿನ ಏಕಾಗ್ರತೆ, ದಟ್ ಈಸ್ ಕಾನ್ಸಂಟ್ರೇಷನ್ ಆಫ್ ವೆಲ್ತ್, ವಾಟ್ ಐ ಕ್ಯಾನ್ ಸೇ. ಇದು ಏನಾಗ್ತಾ ಆಯ್ತು ಅಂದರೆ ಸಂಪತ್ತಿನ ಏಕಾಗ್ರತೆ ಶುರುವಾಯಿತು. ರಿಚ್ ಮತ್ತು ಪೂರ್, ಬಡವ ಮತ್ತು ಶ್ರೀಮಂತನ ಮಧ್ಯೆ ಗ್ಯಾಪ್ ಬರಲಿಕ್ಕೆ ಶುರುವಾಯಿತು. ಇನ್ ಆರ್ಡರ್ ಟು ಅವಾಯ್ಡ್, ಕೇರಳ ಗೌರ್ಮೆಂಟ್ ಏನು ಮಾಡುತ್ತೆ ಅಂತ ಅಂದರೆ ಎಕನಾಮಿಕ್ನ ರೀಬಿಲ್ಡ್ ಮಾಡೋಕ್ಕೋಸ್ಕರ, ಸೋಷಿಯಲ್ ಕಂಡೀಷನ್ನ ರೀಬಿಲ್ಡ್ ಮಾಡೋಕ್ಕೋಸ್ಕರ, ಅಂದರೆ ಸಮಾಜ ಸುಧಾರಣೆ ಮಾಡಲಿಕ್ಕೋಸ್ಕರ ಈ ಜಮೀನ್ದಾರಿ ಸಿಸ್ಟಮ್ ಆಗಿರ್ಬೋದು, ಲ್ಯಾಂಡ್ ಓನರ್ಶಿಪ್ ಆಗಿರ್ಬೋದು, ಟೆನೆನ್ಸಿ ಲಾಸ್ ಆಗಿರ್ಬೋದು, ಇದನ್ನೆಲ್ಲ ರೀಬಿಲ್ಡ್ ಮಾಡೋಕ್ಕೋಸ್ಕರ ಕೇರಳ ಗೌರ್ಮೆಂಟ್ ಏನು ಮಾಡುತ್ತೆ ಅಂತಂದರೆ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ನ ಪಾಸ್ ಮಾಡುತ್ತೆ. ಅಂದರೆ ಭೂ ಸುಧಾರಣಾ ಕಾಯ್ದೆನ ಜಾರಿಗೆ ತರುತ್ತೆ. ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ 1963 ವಾಸ್ ಪಾಸ್ಡ್ ಬೈ ಕೇರಳ ಗೌರ್ಮೆಂಟ್ ಅಂತ ಹೇಳ್ಬೋದು. ಮತ್ತು ಈ ಕೇರಳ ಗೌರ್ಮೆಂಟ್ ಈ ಆ್ಯಕ್ಟಿನ ಮುಖ್ಯ ಒಂದು ಉದ್ದೇಶ ಏನಂತಂದರೆ ಯಾವ ವ್ಯಕ್ತಿ ಎಷ್ಟು ಆಸ್ತಿಯನ್ನು ಹೊಂದಿರಬೇಕು ಅನ್ನೋದು, ಯಾವ ವ್ಯಕ್ತಿ ಎಷ್ಟು ಆಸ್ತಿಯನ್ನು ಹೊಂದಿರಬೇಕು ಮತ್ತು ಯಾವುದು ಆಸ್ತಿಯನ್ನು ತೆಗೆದುಕೊಳ್ಬೇಕು ಅನ್ನೋದು ಈ ಆ್ಯಕ್ಟಿನ ಉದ್ದೇಶ ಆಗಿತ್ತು. ಬೇಸಿಕಲಿ ಏನು ಮಾಡುತ್ತೆ ಅಂದರೆ ಈ ಆ್ಯಕ್ಟ್ ರಿಸ್ಟ್ರಿಕ್ಷನ್ ಮಾಡುತ್ತೆ ರೈಟ್ ಟು ಪ್ರಾಪರ್ಟಿ ಮೊದಲು ರೈಟ್ ಟು ಪ್ರಾಪರ್ಟಿ ಏನಿತ್ತು ಮೂಲಭೂತ ಹಕ್ಕಾಗಿತ್ತು. ಆದರೆ ಈಗ ಅದು ಕಾನ್ಸ್ಟಿಟ್ಯೂಷನಲ್ ರೈಟ್, ಅಂದರೆ ಸಂವಿಧಾನಿಕ ಹಕ್ಕಾಗಿದೆ. ಸೊ ಅದ್ರ ಮೇಲೆ ಇದು ರೈಟ್ ಟು ಪ್ರಾಪರ್ಟಿ ಆ್ಯಕ್ಟ್ ಮೇಲೆ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ರಿಸ್ಟ್ರಿಕ್ಷನ್ಸ್ನ ಹೇರ್ತಿತ್ತು. ದೆನ್ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಬೈ ಯೂಸಿಂಗ್ ದಿಸ್ ಆ್ಯಕ್ಟ್ ಕೇರಳ ಗೌರ್ಮೆಂಟ್ ಏನು ಮಾಡುತ್ತೆ ಅಂತಂದರೆ ಯದನೀರ್ ಮಠ್ ಆಫ್ ಕಾಸರಗೋಡು ಡಿಸ್ಟ್ರಿಕ್ಟ್ ಇನ್ ಕೇರಳ ಲ್ಯಾಂಡನ್ನ ಅಕ್ವೈರ್ ಮಾಡುತ್ತೆ. ಈ ಭೂ ಸುಧಾರಣೆ ಕಾಯ್ದೆ ಏನಿದೆ ಅಲ್ಲ, ಯದನೀರ್ ಮಠ್ ಅನ್ನೋ ಭೂಮಿಯನ್ನು ಕಾಸರಗೋಡು ಡಿಸ್ಟಿಕ್ ಅಂದರೆ ಕೇರಳ ರಾಜ್ಯದಲ್ಲಿರುವಂಥ ಕಾಸರಗೋಡು ಜಿಲ್ಲೆಯಲ್ಲಿರುವಂತಹ ಒಂದು ಮಠನ, ಯದನೀರ್ ಮಠನ ಅಕ್ವೈರ್ ಮಾಡುತ್ತೆ ಅದರ ಲ್ಯಾಂಡನ್ನು. ದೆನ್ ಇದು ಕೇಶವಾನಂದ ಭಾರತಿ ಕೇಸ್ ಇಲ್ಲಿಗೆ ಮುಗಿಯೋದಿಲ್ಲ. ಯಾವಾಗ ಅವರು ಯದನೀರ್ ಮಠನ ಲ್ಯಾಂಡನ್ನ ಅಕ್ವೈರ್ ಮಾಡಿದ್ರು, ಆ ಮಠದ ಲ್ಯಾಂಡನ್ನ ಅಕ್ವೈರ್ ಮಾಡಿದ್ರು, ಆಗ ಕೇಶವಾನಂದ ಭಾರತಿಯವರು ಏನು ಮಾಡ್ತಾರೆ ಅಂದರೆ ಆ ಮಠದ ಹೆಡ್ ಆಗಿರ್ತಾರೆ ಕೇಶವಾನಂದ ಭಾರತಿಯವರು. ಮತ್ತು ಆ ದಿನನಿತ್ಯದ ಕಾರ್ಯಗಳನ್ನು ಅಂದರೆ ಡೈಲಿ ವರ್ಕ್ ಮ್ಯಾನೇಜ್ ಮಾಡೋಕ್ಕೆ ಬೇಕಾಗಿರೋಂಥ ವರ್ಕ್ ಇನ್ಕಮ್ ಇರುತ್ತಲ್ಲ, ಅದು ತೀರಾ ಡೌನ್ ಆಗ್ತಾ ಹೋಗುತ್ತೆ. ಟೋಟಲಿ ಇಟ್ ಗೆಟ್ಸ್ ಅಫೆಕ್ಟೆಡ್ ಅಂತಲೇ ಹೇಳ್ಬೋದು. ಆಗ ಏನಾಗುತ್ತೆ, ಕೇಶವಾನಂದ ಭಾರತಿಯವ್ರು ಏನು ಮಾಡ್ತಾರೆ, ಈ ಲ್ಯಾಂಡ್ ಅಕ್ವೈಸೇಷನ್ ಅಂದರೆ ಭೂ ಸುಧಾರಣಾ ಕಾಯ್ದೆನ ಏನು ಮಾಡ್ತಾರೆ, ಅವರು ಕ್ವೆಶನ್ ಮಾಡ್ತಾರೆ, ಇದನ್ನು ಚಾಲೆಂಜ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಈ ಆ್ಯಕ್ಟನ್ನು ಚಾಲೆಂಜ್ ಮಾಡೋದ್ರಿಂದ
ಅದಕ್ಕೆ ಸಪೋರ್ಟಾಗಿ ಯಾರು ಬರ್ತಾರೆ ಅಂತಂದರೆ ಸುಪ್ರೀಂ ಕೋರ್ಟಲ್ಲಿ ಈ ಕೇಸನ್ನ ಫೈಲ್ ಮಾಡ್ತಾರೆ. ಈ ಕೇಸನ್ನ ರೆಪ್ರೆಸೆಂಟ್ ಮಾಡೋಕ್ಕೋಸ್ಕರ ಸುಪ್ರೀಂ ಕೋರ್ಟಲ್ಲಿ ನಾನಾ ಭಾಯಿ ಫಾಲ್ಕೆವಾಲಾ ಅವ್ರು ಏನು ಮಾಡ್ತಾರೆ, ಸಪೋರ್ಟಿವ್ ಆಗಿ ಕೇಶವಾನಂದ ಭಾರತಿಯ ಪರವಾಗಿ ಅವರು ಹೋರಾಡ್ತಾರೆ. ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ಏನು ಮಾಡುತ್ತೆ, ಇದು ರಿಸ್ಟ್ರಿಕ್ಟ್ ಮಾಡುತ್ತೆ ರೈಟ್ ಟು ಪ್ರಾಪರ್ಟಿ ಅನ್ನೋ ಆ್ಯಕ್ಟ್, ಮೂಲಭೂತ ಹಕ್ಕು ಏನಿದೆಯಲ್ಲ ಅದಕ್ಕೆ ಇದು ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ರಿಸ್ಟ್ರಿಕ್ಷನ್ ಹಾಕುತ್ತೆ. ನಾನಾಭಾಯಿ ಫಾಲ್ಕೆ ಅವರು ಯಾವಾಗ ಇದನ್ನು ಸುಪ್ರೀಂ ಕೋರ್ಟಲ್ಲಿ ರಿಟ್ನ ಪಿಟಿಷನ್ ಆಗಿ ಫೈಲ್ ಮಾಡ್ತಾರೋ ಆಗ ಈ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ಏನು ಮಾಡುತ್ತೆ, ಆಸ್ತಿಯ ಹಕ್ಕಿನ ಮೇಲೆ ನಿರ್ಬಂಧಿತವಾಗಿರುತ್ತೆ. ಆಮೇಲೆ ಮಾರ್ಚ್ 1970ಯಲ್ಲಿ ಏನಾಗುತ್ತೆ, ಕೇಶವಾನಂದ ಭಾರತಿಯವರು ಈ ಆ್ಯಕ್ಟಿಗೆ ಅಪೋಸ್ ಮಾಡ್ತಾರೆ. ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟಿಗೆ ಅಪೋಸ್ ಮಾಡಿದಾಗ ಆಗ ಏನು ಹೇಳ್ತಾರೆ ಅಂದರೆ ಕೇಶವಾನಂದ ಭಾರತಿಯವರು, ಇಟ್ ವಯೋಲೇಟ್ಸ್ ದ ಫಂಡಮೆಂಟಲ್ ರೈಟ್ಸ್ ಸಚ್ ಆಸ್ ಆರ್ಟಿಕಲ್ 14, ಆರ್ಟಿಕಲ್ 19, ಆರ್ಟಿಕಲ್ 25 ಆ್ಯಂಡ್ ಆರ್ಟಿಕಲ್ 26. ಈ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ಏನಾಗುತ್ತೆ ಅಂತಂದರೆ ಮೂಲಭೂತ ಹಕ್ಕುಗಳಾದ ಆರ್ಟಿಕಲ್ 14, ಆರ್ಟಿಕಲ್ 19, ಆರ್ಟಿಕಲ್ 25, ಆರ್ಟಿಕಲ್ 26 ಇದೆಲ್ಲ ಬರೋ ಮೂಲಭೂತ ಹಕ್ಕುಗಳನ್ನು ರಿಸ್ಟ್ರಿಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ಆಮೇಲೆ ಕೇಶವಾನಂದ ಭಾರತಿಯವರು ಏನು ಹೇಳ್ತಾರೆ ಅಂದರೆ, ಒಂದು ಪರ್ಸನ್ಗೆ ತಾನು ಆಸ್ತಿ ಗಳಿಸುವಂಥ ಹಕ್ಕಿದೆ ಮತ್ತು ಅದನ್ನು ಮ್ಯಾನೇಜ್ ಮಾಡುವಂಥ ಹಕ್ಕಿದೆ ಅಂತ ಕೇಶವಾನಂದ ಭಾರತಿಯವರು ಸುಪ್ರೀಂ ಕೋರ್ಟಲ್ಲಿ ಹೇಳ್ತಾರೆ. ದೆನ್ ಈಗ ಏನಾಗುತ್ತೆ ಅಂತಂದರೆ ಸುಪ್ರೀಂ ಕೋರ್ಟ್ ಒಂದು ಕಡೆ ಆಗುತ್ತೆ, ಪಾರ್ಲಿಮೆಂಟ್ ಒಂದು ಕಡೆ ಆಗುತ್ತೆ. ಆಗ ಗೌರ್ಮೆಂಟ್ ಅಂದರೆ ಆ ಇಯರಲ್ಲಿ ಗೌರ್ಮೆಂಟು ಮತ್ತು ಸುಪ್ರೀಂ ಕೋರ್ಟು ತುಂಬ ಸ್ಟ್ರಗಲ್ ಮಾಡ್ತಿರುತ್ತೆ ಈ ಕೇಸನ್ನ ಫಿನಿಷ್ ಮಾಡಲಿಕ್ಕೆ. ಸೊ ಆಗ ಏನಾಗುತ್ತೆ ಅಂದರೆ ಪಾರ್ಲಿಮೆಂಟ್ ಒಂದು ಕಡೆ ಆದರೆ ಸುಪ್ರೀಂ ಕೋರ್ಟ್ ಒಂದು ಕಡೆ ಆಗುತ್ತೆ. ಪಾರ್ಲಿಮೆಂಟ್ ಏನು ಹೇಳುತ್ತೆ ಅಂದರೆ ಆರ್ಟಿಕಲ್ 368 ಗಿವ್ಸ್ ಅನ್ಲಿಮಿಟೆಡ್ ಪವರ್ಸ್ ಟು ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್. ಆರ್ಟಿಕಲ್ 368 ಅಂದರೆ 368 ಏನಿದೆ ಅಲ್ಲ, ಪಾರ್ಲಿಮೆಂಟ್ ಏನು ಹೇಳುತ್ತೆ, ಆರ್ಟಿಕಲ್ 368ರಲ್ಲಿ ಪಾರ್ಲಿಮೆಂಟ್ ತನಗೆ ಹೆಂಗೆ ಬೇಕೋ ಹಂಗೆ ಅನ್ಲಿಮಿಟೆಡ್ ಪವರ್ಸ್ ಅಂತಂದರೆ ಸಂವಿಧಾನವನ್ನು ಹೆಂಗೆ ಬೇಕಾದರೂ ತಿದ್ದುಪಡಿ ಮಾಡ್ಕೋಬೋದು ಅಂತ ಪಾರ್ಲಿಮೆಂಟ್ ಹೇಳುತ್ತೆ. ಬಟ್ ಸುಪ್ರೀಂ ಕೋರ್ಟ್ ಇದಕ್ಕೆ ಅಪೋಸ್ ಮಾಡುತ್ತೆ. ಈ ಸಂವಿಧಾನ ತಿದ್ದುಪಡಿ ಮಾಡೋದನ್ನು ಅದಕ್ಕೆ ನಿರ್ಬಂಧನೆಯನ್ನು ಹೇರಲಾಗುತ್ತೆ. ಸುಪ್ರೀಂ ಕೋರ್ಟ್ ಪಾರ್ಲಿಮೆಂಟಿಗೆ ನಿರ್ಬಂಧನ ಹೇರಲಾಗುತ್ತೆ ಸಂವಿಧಾನ ತಿದ್ದುಪಡಿ ಮಾಡೋದ್ರಲ್ಲಿ. ದೆನ್ ಪಾರ್ಲಿಮೆಂಟ್ ಈ ಸುಪ್ರೀಂ ಕೋರ್ಟ್ ಹಾಕಿರೋ ರಿಸ್ಟ್ರಿಕ್ಷನ್ಸ್ನ ರಿಮೂವ್ ಮಾಡಲಿಕ್ಕೆ ಯಾವ್ಯಾವ ಅಮೆಂಡ್ಮೆಂಟ್ನ ತರುತ್ತೆ ಅಂದರೆ ಪಾರ್ಲಿಮೆಂಟ್ 24th ಅಮೆಂಡ್ಮೆಂಟ್, 25th ಅಮೆಂಡ್ಮೆಂಟ್, 29th ಅಮೆಂಡ್ಮೆಂಟ್ನ ಈ ನಿರ್ಬಂಧನೆಗಳನ್ನು ತೆಗಿಲಿಕ್ಕೆ ಪಾರ್ಲಿಮೆಂಟ್ ಈ 3 ಅಮೆಂಡ್ಮೆಂಟ್ನ ತರುತ್ತೆ. 24th ಅಮೆಂಡ್ಮೆಂಟ್ ಏನು ಹೇಳುತ್ತೆ ಅಂದರೆ, ಇಟ್ ಗಿವ್ಸ್ ಪಾರ್ಲಿಮೆಂಟ್ ಟು ಅಮೆಂಡ್ ದ ಫಂಡಮೆಂಟಲ್ ರೈಟ್ಸ್. ಅಂದರೆ ಪಾರ್ಲಿಮೆಂಟು ತನಗೆ ಹೆಂಗೆ ಬೇಕೋ ಹಾಗೆ ಸಂವಿಧಾನನ ತಿದ್ದುಪಡಿ ಮಾಡ್ಬೋದು ಅಂತ. 25th ರೈಟ್ ಏನು ಹೇಳುತ್ತೆ ಅಂತಂದರೆ ಅಮೆಂಡ್ಮೆಂಟ್ ಏನು ಹೇಳುತ್ತೆ ಅಂದರೆ 25th ಅಮೆಂಡ್ಮೆಂಟ್ ಏನು ಹೇಳುತ್ತೆ ಅಂದರೆ, ರೈಟ್ ಟು ಪ್ರಾಪರ್ಟಿ ಕ್ಯಾನ್ ಬಿ ಕ್ರುಟೇಲ್ಡ್, ಅಂದರೆ ನಾವು ಆಸ್ತಿಯ ಹಕ್ಕನ್ನು ಮೊಟಕುಗೊಳಿಸಬಹುದು ಅಂತ ಹೇಳುತ್ತೆ. 29th ಅಮೆಂಡ್ಮೆಂಟ್ ಏನು ಹೇಳುತ್ತೆ ಅಂದರೆ, 9th ಶೆಡ್ಯೂಲಲ್ಲಿ ಈ ಆ್ಯಕ್ಟನ್ನು ಹಾಕೋದ್ರಿಂದ ಯಾರು ಕೋರ್ಟಲ್ಲಿ ಅಂದರೆ ಸುಪ್ರೀಂ ಕೋರ್ಟಲ್ಲಿ ಆಗಿರ್ಬೋದು, ಎನಿ ಕೋರ್ಟ್ ಜಡ್ಜಸ್ ಏನು ಮಾಡ್ಬೋದು, ರಿವ್ಯೂಸ್ ಅಂದರೆ ಅವರು ಇದನ್ನು ಕ್ವೆಶ್ಚನ್ ಮಾಡೋ ಹಾಗಿಲ್ಲ, ಯಾರು ಇದನ್ನು ಪ್ರಶ್ನೆ ಮಾಡೋ ಹಾಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಸೊ ಸುಪ್ರೀಂ ಕೋರ್ಟ್ ನಿರ್ಬಂಧಿತ ಹೇರಿದಾಗ ಈ ಆ್ಯಕ್ಟನ್ನು 9th ಶೆಡ್ಯೂಲಲ್ಲಿ ಹಾಕ್ತಾರೆ. ಅಂದರೆ ಯಾವ ಒಂದು ಜಡ್ಜ್ ಕೂಡ ಈ ಆ್ಯಕ್ಟನ್ನು ಕ್ವೆಶ್ಚನ್ ಮಾಡಬಾರ್ದು ಅಂತ. ದೆನ್ ಯಾವಾಗ ಈ 3 ಅಮೆಂಡ್ಮೆಂಟ್ನ ತರುತ್ತಾರೋ ದೆನ್ ನಮ್ಮಲ್ಲಿ 2 ಕ್ವೆಶನ್ ಹುಡ್ತವೆ. ಯಾವ್ದ್ಯಾವುದು ಅಂತಂದರೆ, ಪಾರ್ಲಿಮೆಂಟ್ ಸಂವಿಧಾನ ಹಕ್ಕುಗಳಾಗಿರ್ಬೋದು, ಯಾವುದೇ ಒಂದು ಕಾನ್ಸ್ಟಿಟ್ಯೂಷನ್ನಲ್ಲಿರೋ ಪ್ರಾವಿಷನ್ಸ್ ಆಗಿರ್ಬೋದು, ಮೂಲಭೂತ ಹಕ್ಕುಗಳನ್ನು ಅಮೆಂಡ್ ಮಾಡ್ಬೋದಾ, ಅಂದರೆ ಸಂವಿಧಾನ ಹಕ್ಕುಗಳಾಗಿರ್ಬೋದು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡ್ಬೋದಾ ಅನ್ನೋ ಕ್ವೆಶನ್ ಹುಟ್ಟುತ್ತೆ. 2ನೇ ಕ್ವೆಶನ್ ಏನಪ್ಪ ಅಂದರೆ, ಇಫ್ ಇಟ್ ಈಸ್ ಎಸ್, ಮಾಡ್ಬೋದು, ತಿದ್ದುಪಡಿ ಮಾಡ್ಬೋದಾಗಿದ್ದರೆ ಅದು ಎಲ್ಲಿಯವರೆಗೆ, ಅದಕ್ಕೆ ಯಾವ ಎಕ್ಸ್ಟೆಂಟ್ ಇದೆ, ಅಟ್ ವಾಟ್ ಎಕ್ಸ್ಟೆಂಟ್ ಇಟ್ ಕ್ಯಾನ್ ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು. ಈ 2 ಕ್ವೆಶನಿಗೆ ಆನ್ಸರ್ಸ್ ಏನಂತಂದರೆ, ಒಂದು ಕಡೆ ಪಿಟಿಷನರ್ ಆದಂಥ ಕೇಶವಾನಂದ ಭಾರತಿಯವರು, ಇನ್ನೊಂದು ಕಡೆ ರೆಸ್ಪಾಂಡೆಂಟ್ ಅಂತ ಪಾರ್ಲಿಮೆಂಟ್ ಅವರು ಏನು ಹೇಳ್ತಾರೆ ಅಂತ ನೋಡೋಣ. ಪಿಟಿಷನರ್ ಕೇಶವಾನಂದ ಭಾರತಿಯವರು ಏನು ಹೇಳ್ತಾರೆ ಅಂದರೆ, ಆರ್ಟಿಕಲ್ 368 ಈಸ್ ಲಿಮಿಟೆಡ್. ಅಂದರೆ ಆರ್ಟಿಕಲ್ 368 ಏನಿದೆ ಅದು ಲಿಮಿಟೆಡ್ ಆಗಿದೆ, ಅಂದರೆ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥ ಹಕ್ಕು ಅದು ಲಿಮಿಟೆಡ್, ಅದು ಅವ್ರಿಗೆ ಹೆಂಗೆ ಬೇಕೋ ಹಾಗೆ ತಿದ್ದುಪಡಿ ಮಾಡೋ ಹಾಗಿಲ್ಲ ಅಂತ ಕೇಶವಾನಂದ ಭಾರತಿಯವರು ಹೇಳ್ತಾರೆ. ಸೆಕೆಂಡ್ ಪಾಯಿಂಟ್ ಕೇಶವಾನಂದ ಭಾರತಿಯವರು ಏನು ಹೇಳ್ತಾರೆ ಅಂದರೆ, ಫಂಡಮೆಂಟಲ್ ರೈಟ್ಸ್ ಅಂದರೆ ಮೂಲಭೂತ ಹಕ್ಕುಗಳನ್ನು ಆರ್ ಟು ಪ್ರೊಟೆಕ್ಟ್ ಸಿಟಿಸನ್ಸ್ ಫ್ರೀಡಮ್, ಅಂದರೆ ಸಿಟಿಸನಿಗೆ ಸ್ವತಂತ್ರಗೊಳಿಸುವಂಥ
ಹಕ್ಕುಗಳಾಗಿದ್ದಾವೆ. ಇದು ಸಿಟಿಸನ್ಸ್ನ ಸ್ವತಂತ್ರ ಕಿತ್ಕೊಳ್ಳುವಂಥ ಹಕ್ಕುಗಳಲ್ಲ ಅಂತ ಹೇಳ್ತಾರೆ. ದೆನ್ ರೆಸ್ಪಾಂಡೆಂಟ್ ಆದಂಥ ಪಾರ್ಲಿಮೆಂಟ್ ಏನು ಹೇಳುತ್ತೆ ಅಂತಂದರೆ, ಪಾರ್ಲಿಮೆಂಟ್ ಹ್ಯಾಸ್ ಅಬ್ಸಲ್ಯೂಟ್ ಪವರ್ ಅಂತ ಹೇಳ್ಬೋದು. ಪಾರ್ಲಿಮೆಂಟ್ ಏನಂತ ವಾಗ್ವಾದ ಮಾಡುತ್ತೆ ಅಂತಂದರೆ, ನಮಗೆ ಪಾರ್ಲಿಮೆಂಟಿಗೆ ಯಾವ ರೀತಿ ಬೇಕಾದರೂ ಕೂಡ ನಾವು ಕಾನ್ಸ್ಟಿಟ್ಯೂಷನ್ನ ಅಮೆಂಡ್ ಮಾಡ್ಬೋದು ಅಂತ ವಾದ ಮಾಡುತ್ತೆ. ದೆನ್ ಇನ್ನೊಂದು ಪಾಯಿಂಟ್ ಏನು ಹೇಳುತ್ತೆ ಅಂದರೆ, ನಾವು ಪಬ್ಲಿಕ್ ವೆಲ್ಫೇರ್ ಮಾಡಬೇಕು, ಒಂದು ಸಮಾಜ ಸುಧಾರಣೆ ತರಬೇಕು, ಒಂದು ಪಬ್ಲಿಕ್ ಇಂಪ್ರೂವ್ಮೆಂಟ್ ಮಾಡಬೇಕಂದ್ರೆ ನಾವು ಸಂವಿಧಾನನ ತಿದ್ದುಪಡಿ ಮಾಡಲೇಬೇಕು ಅಂತ ವಾದ ಮಾಡುತ್ತೆ. ಒಂದು ಕಡೆ ಪಾರ್ಲಿಮೆಂಟ್, ಒಂದು ಕಡೆ ಕೇಶವಾನಂದ ಭಾರತಿ. ದೆನ್ ಫೈನಲಿ ಏನಾಗುತ್ತೆ ಅಂದರೆ ಜಡ್ಜ್ಮೆಂಟ್ ಕೊಡ್ತಾರೆ. 24th April 1973, 24ನೇ ತಾರೀಕು ಏಪ್ರಿಲಂದು 1973, 1973ರಲ್ಲಿ 13 ಬೆಂಚ್ಗಳುಳ್ಳ, ಅಂದರೆ 13 ಬೆಂಚಸ್ ಇನ್ಕ್ಲೂಡ್ ಆಗಿರೋ ಜಡ್ಜ್ಗಳನ್ನುಳ್ಳ ಜಡ್ಜ್ಮೆಂಟ್ ಆಗುತ್ತೆ. ಆ ಜಡ್ಜ್ಮೆಂಟಲ್ಲಿ ಫೈನಲ್ ಜಡ್ಜ್ಮೆಂಟ್ ಸುಪ್ರೀಂ ಕೋರ್ಟ್ ಏನು ಕೊಡುತ್ತೆ ಅಂತಂದರೆ, ಪಾರ್ಲಿಮೆಂಟ್ ಹ್ಯಾಸ್ ಅನ್ಲಿಮಿಟೆಡ್ ಪವರ್ಸ್ ಟು ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ ಬಟ್ ಇಟ್ ಶುಡ್ ಬಿ ಲಿಮಿಟ್ ಅಂತ ಹೇಳುತ್ತೆ. ಅಂದರೆ ಪಾರ್ಲಿಮೆಂಟಿಗೆ ಏನಿದೆ ಅಂತಂದರೆ ಅನ್ಲಿಮಿಟೆಡ್ ಪವರ್ಸ್ ಇದೆ, ಸಂವಿಧಾನನ ತಿದ್ದುಪಡಿ ಮಾಡೋ ಹಕ್ಕಿದೆ, ಆದರೆ ಅದು ಲಿಮಿಟಲ್ಲಿದೆ. ಅವ್ರಿಗೆ ಹೆಂಗೆ ಬೇಕೋ ಹಾಗೆ ತಿದ್ದುಪಡಿ ಮಾಡ್ಕೊಳ್ಳೋ ಹಾಗಿಲ್ಲ. ದೆನ್ ಇನ್ನೊಂದು ಪಾಯಿಂಟ್ ಏನು ಹೇಳುತ್ತೆ ಅಂತಂದರೆ, ಇಟ್ ಕಾಂಟ್ ಇಂಟರ್ಫಿಯರ್ ವಿತ್ ಬೇಸಿಕ್ ಫೀಚರ್ಸ್. ಅಂದರೆ ಈ ಮೂಲಭೂತ ಹಕ್ಕುಗಳಲ್ಲಿ ಅವರು ಇಂಟರ್ಫಿಯರ್ ಆಗೋ ಯಾವುದೇ ಒಂದು ಆಪ್ಷನ್ ಇಲ್ಲ. ಅಂದರೆ ಯಾರು ಕೂಡ ಬೇಸಿಕ್ ಫೀಚರ್ಸ್ ಲೈಕ್ ಈ ಬೇಸಿಕ್ ರೈಟ್ಸಿಗೆ ಯಾರು ಇಂಟರ್ಫಿಯರ್ ಆಗೋ ಹಕ್ಕಿಲ್ಲ, ಪಾರ್ಲಿಮೆಂಟಿಗೆ ಇದರಲ್ಲಿ ಇಂಟರ್ಫಿಯರ್ ಆಗೋ ಹಕ್ಕಿಲ್ಲ ಅಂತ ಹೇಳುತ್ತೆ. ಇದು ಫೈನಲ್ ಜಡ್ಜ್ಮೆಂಟ್. ದೆನ್ ಏನು ಅಂತಂದರೆ, ಈ ಫೈನಲ್ ಜಡ್ಜ್ಮೆಂಟಿಂದ ನಾವೇನು ತಿಳ್ಕೊಬೋದು ಅಂದರೆ, ಕೇಶವಾನಂದ ಭಾರತಿಯವರು ಇರೋದ್ರಿಂದಲೇ ನಮಗೆ ಮೂಲಭೂತ ಹಕ್ಕುಗಳು ಅಂದರೆ ಫಂಡಮೆಂಟಲ್ ರೈಟ್ಸನ್ನ ನಾವು ಉಳಿಸ್ಕೊಳ್ಳಿಕ್ಕಾಯಿತು. ಇವತ್ತು ನಾವು ಕೇಶವಾನಂದ ಭಾರತಿಯವರು ಇಲ್ಲ ಅಂತಂದಿದ್ರೆ ನಮಗೆ ಫಂಡಮೆಂಟಲ್ ರೈಟ್ಸ್ ಅಂದರೆ ರೈಟ್ ಟು ಪ್ರಾಪರ್ಟಿ ಅನ್ನೋ ಹಕ್ಕೇ ಸಿಗ್ತಿದ್ದಿಲ್ಲ ಅಂತ ಹೇಳ್ಬೋದು. ದಿಸ್ ಇಸ್ ದ ಇಂಪಾರ್ಟೆಂಟ್ ಕೇಸ್, ಎವ್ರಿ ಒನ್ ಶುಡ್ ನೋ ಅಂತ ಹೇಳ್ಬೋದು. ಎಲ್ಲರೂ ಈ ಕೇಸ್ ಬಗ್ಗೆ ತಿಳ್ಕೊಳ್ಳಿ. ಗೊತ್ತಿದ್ದವರು ಕೂಡ ನನಗೆ ಈ ಕೇಸ್ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ ಕೊಡಿ ಅಂತಲೂ ನಾನು ಹೇಳಕ್ಕೆ ಬಯಸ್ತೀನಿ. ಸೊ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಮೀ for more doing like this type of videos and like this video and ನಿಮಗೆ ಇದು ಇಷ್ಟ ಆಗಿದ್ರೆ ಬಹಳಷ್ಟು ಜನಕ್ಕೆ ಶೇರ್ ಮಾಡಿ, ಅವರು ಕೂಡ ಈ ಕೇಶವಾನಂದ ಭಾರತಿ ಕೇಸ್ ಬಗ್ಗೆ ತಿಳ್ಕೊಳ್ಳಿ ಮತ್ತು ಎಲ್ಲರೂ ಎಜುಕೇಟ್ ಆಗಲಿ ಅಂತ ಬಯಸ್ತೀನಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಥ್ಯಾಂಕ್ ಯು.